ಅಣ್ಣ. ಲಕ್ಷ್ಮಣ. ರಾಮಚಂದ್ರ. ಲಕ್ಷ್ಮಣ, ಜಾನಕಿ ಓರ್ವಳನ್ನು ಬಿಟ್ಟು ಬರಬಾರದೆಂದು ಹೇಳಿದ್ದೆನಲ್ಲ, ಏತಕ್ಕಾಗಿ ಬಂದೆ ಲಕ್ಷ್ಮಣ? ಅಣ್ಣ, ದೂರದಲ್ಲೊಂದು ಹಾರ್ತ ಧ್ವನಿಯೊಂದು ಹಾ ಲಕ್ಷ್ಮಣ ಆ ಸೀತಾ ಎಂಬ ಹಾರ್ತ ಧ್ವನಿ ಕೇಳಿ ಬರಲು ಮಾರ್ತೆಯವರು ಭಯಭೀತರಾಗಿ ನಾನು ಎಷ್ಟು ಹೇಳಿದರೂ ಕೇಳದೆ ನನ್ನನ್ನು ಹವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಇಲ್ಲಿಗೆ ಕಳಿಸಿಕೊಟ್ಟರಣ್ಣ. ಲಕ್ಷ್ಮಣ, ಹಾಗಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಹೇಮ ಸಾರಂಗ ರೂಪವನ್ನು ಧರಿಸಿ ನಮ್ಮನ್ನು ವಂಚಿಸಿ ಬಹುದೂರ ಕರೆದುಕೊಂಡು ಹೋದನು. ಲಕ್ಷ್ಮಣ, ಅಗ್ರಜ, ನಡಿ, ಜಾನಕಿಯನ್ನು ಹೋಗಿ ನೋಡೋಣ. ಹಾಗೆ ಆಗಲೇ ಲಕ್ಷ್ಮಣ, ಜಾನಕಿಯನ್ನು ಗೋದಾವರಿ ತೀರದಲ್ಲಿರುವಳು ನೋಡಿಕೊಂಡು ಬಾ. ಹಾಗೆ ಆಗಲೇ ಅಗ್ರಜ. ಸೀತಾ, ಜಾನಕಿ, ಮೌನದಿ ಸುಳಿವ ವಿಭಿನ್ನವಾಸಿಗಳೇ ನೀವು ಧರಣಿ ಜಾತೆಯ ಕಾಣೆಯ ಧರಣಿ ಜಾತೆಯ ಕಾಣೆಯ
ಸರನೆ ನೀನೇಕೆ ಮೋಡ ಮರೆ ಮಾಡಿರುವೆ ಸೀತೆ ಇರುವ ಸುಳಿಯ ಕಾಣೆಯ ಸೀತೆ ಇರುವ ನೆಲೆಯ ಕಾಣೆಯ ಗೋದಾವರಿ ದೇವಿ ಮೌನವಾಗಿ ಏಕೆ ವೈದೇಹಿಯೇನಾದಳು ವೈದೇಹಿಯೇನಾದಳು ಲಕ್ಷ್ಮಣ ಅಮ್ಮ ಜನನಿ ಮಾತಾ ಧರಣಿ ಜಾತೆ ಮಾತೆ ಸೀತೆಯ ಕಾಣದಾಗಲೇ ಅಮ್ಮ ಕಾಣದಾಗಲೇ ಧರಣಿ ಜಾತೆ ಮಾತೆ ಸೀತೆಯ ಕಾಣದಾಗಲೇ ಅಮ್ಮ ಕಾಣದಾಗಲೇ ಅಮ್ಮ ಅಮ್ಮನಿ ಅಮ್ಮನಿ ವಿರಹದಿಂದ ಅಮ್ಮ ಜನನಿ ಮಾತಾ ಅಮ್ಮನಿನ್ನ ವಿರಹದಿಂದ ಜನನಿ ಅಮ್ಮನಿಮ್ಮ ವಿರಹದಿಂದ ಸುಖಿತ ಬಲ್ಲನ ರಾಮನು ಸುಖಿತ ಬಲ್ಲನ ರಾಮನು ಧರಣಿ ಜಾತೆ ಮಾತೆ ಸೀತೆಯ ಕಾಣದಾಗಲೇ ಅಮ್ಮ ಅಮ್ಮ ಜನನಿ ಮಾತಾ ಕಾಂಚನ ಮೃಗವ ಬಯಸಿದೆಯೇಗೆ ಅಮ್ಮ ಜನನಿ ಮಾತಾ ಅಮ್ಮ ಕಾಂಚನ ಮೃಗವ ಬಯ
ರಂಗನಾಥ್ ಬಾ. ಆ ಗೋದಾವರಿ ತೀರದಲ್ಲೂ ಮಾತೆಯವರು ಕಾಣುತ್ತಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಯಾರೋ ನಮ್ಮನ್ನು ವಂಚಿಸಿ ಸೀತೆಯನ್ನು ಅಪಹರಿಸಿರುವರು ಲಕ್ಷ್ಮಣ. ಅಗ್ರಜ, ಆರಾಮದೊಳು ನಿನ್ನ ಸೀತಾ, ಮೋಸವಾಯಿತು ಅಗ್ರಜ. ಯಾವುದೋ ಒಂದು ಪಕ್ಷಿಯು ಇಲ್ಲಿ ಬಿದ್ದಿರುವುದು. ಇದೇನಾದರೂ ಮಾತೆಯವರನ್ನು ನುಂಗಿರಬಹುದೇ? ಅಪ್ಪಣೆ ಆದರೆ ಈಗಲೇ ಅದನ್ನು ಸಂಹರಿಸಿ ಬಿಡುವುದು. ಲಕ್ಷ್ಮಣ, ಸ್ವಲ್ಪ ತಡೆ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಸಮೀಪಕ್ಕೆ ಹೋಗಿ ಈತನ ಯಾರೆಂಬುದನ್ನ ವಿಚಾರಿಸೋಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವಾದರೂ ಏನು? ಅಯ್ಯ, ನೀವು ಯಾರು? ನಾವು ದಶರಥ ಚಕ್ರವರ್ತಿಯ ಶ್ರೀರಾಮಚಂದ್ರ. ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಯುದ್ಧವನ್ನು ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದನು. ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಹಾ ಜಟಾಯು, ಕೊನೆಗೂ ಮರಣ ಹೊಂದಿದೆಯೇ?
ಲಕ್ಷ್ಮಣ, ಅಗ್ರಜ. ನಮ್ಮ ತಂದೆಯ ಮಿತ್ರನಾದ ಈತನನ್ನು ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಆಗಲಿ ಅಗ್ರಜ. ಲಕ್ಷ್ಮಣ, ಅಗ್ರಜ. ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲವಲ್ಲ ಲಕ್ಷ್ಮಣ. ಅಗ್ರಜ. Yeah.
ಹುಡುಕಿದರೂ ಜಾನಕಿಯ ಸುಳಿವೇ ಸಿಗಲಿಲ್ಲ. ಏನು ಮಾಡಲಿ ಲಕ್ಷ್ಮಣ? ಅಗ್ರಜ, 14 ವರ್ಷ ವನವಾಸವು ಮುಗಿದ ಮರುಕ್ಷಣವೇ ನಾವು ಅಯೋಧ್ಯೆಗೆ ಹಿಂತಿರುಗಿದಾಗ ಅಲ್ಲಿನ ಜನರು ರಾಮ ಸೀತೆಯಲ್ಲಿ ಸೀತೆಯಲ್ಲಿ ಎಂದು ಕೇಳಿದರೆ ಏನೆಂದು ಹೇಳಲಿ ಸಹೋದರ? ಅಗ್ರಜ, ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವವರ್ಯಾರಿದ್ದಾರೆ ಅಗ್ರಜ? ಶಾಂತನಾಗು ಅಗ್ರಜ. ಇಲ್ಲ ಲಕ್ಷ್ಮಣ, ಮುಂದೆ ಹೋಗಿ ಮಾತೆಯವರನ್ನೆಲ್ಲ ಹೆಣ್ಣು ತಿಳಿಯೋಣ. ಇನ್ನೆಲ್ಲಿ ಹುಡುಕಲಿ ಲಕ್ಷ್ಮಣ, ಇನ್ನೆಲ್ಲಿ ಹುಡುಕಲಿ? ಕಂಡಿರೆ ತಾವರೆಯ ಮತ್ತೆ ಕೋಗಿಲೆಯ ತರುಲತೆಗಳಿರ ಅಪಮಾನವನ್ನು ನಾನು ಸಹಿಸಲಾರೆ. ಅದು ಅಲ್ಲಿ ನೋಡು, ಅಲ್ಲಿ ಕಾಣುವ ಪರ್ವತವನ್ನೇರಿ ನಾನು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಿ. ಅಗ್ರಜ, ನಿನ್ನನ್ನು ಕಳೆದುಕೊಂಡು ನಾನು ತಾನೇ ಹೇಗೆ ಜೀವಿಸಲಿ? ನಾನೂ ಸಹ ನಿನ್ನ ದಾರಿಯನ್ನೇ ಅನುಸರಿಸುತ್ತೇನೆ. ನಡೆ ಅಗ್ರಜ. ಯಾರೋ ಇವರು? ಆಂಜನೇಯ, ಓಹೋ ಆಂಜನೇಯ, ಓ ಒಡೆಯ, ಬೇಗ ಬಾ, ಬೇಗ ಬಾ. ಅದು ನೋಡು, ಯಾರೋ ಇರುವರು ಋಷಿಕುಮಾರರು ಕಬಂದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಹತ್ತುತ್ತಿರುವರು. ಬೇಗ ಹೋಗಿ ಸಹಾಯ ಮಾಡು. ವಾಲಿಯ ಕಡೆಯವರನ್ನು ನೋಡಿಕೊಂಡು ಬಾ. ಆಗಬಹುದು. ಓಹೋ ಋಷಿಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಬಿದ್ದಿರುವನು. ಅಪಾಯವಾದೀತು. ಹಿಂತಿರುಗಿ. ಏನು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ? ಲಕ್ಷ್ಮಣ, ಹಾಗಾದರೆ ಹೂಡು ಬಾಣಗಳನ್ನ ನಾನೊಂದು ತೋಳನ್ನು ಕತ್ತರಿಸುವೆನು, ನೀನೊಂದು ತೋಳನ್ನು ಕತ್ತರಿಸು. ಲಕ್ಷ್ಮಣ, ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನಗೆ ಯಾವುದೋ ಒಂದು ರೀತಿಯ ಮನಸ್ಸಿಗೆ ಶಾಂತಿ ನೆಮ್ಮದಿಗಳು ದೊರೆತಿರುವವು. ಆದ್ದರಿಂದ ಸ್ವಲ್ಪ ಇಲ್ಲಿ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣ. ನೊಂದು ಬೆಂದಿರುವ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ ಅಗ್ರಜ. ವನರುಹಲೋಚನ ಹರಿವರ ಒಂದು ಮಯೋಜರು ತೋರುವರ ವನರುಹಲೋಚನ ಹರಿವರ ಒಂದು ಮಯೋಜರು ತೋರುವರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ
ವನರುಹಲೋಚನ ಹರಿವರ ವಂದಿಪ ಯೋಗ್ಯರು ಓರ್ವರ. ಮಾರು ಮಡಿಗಳ ಧರಿಸಿ ಹರೇಗೆ ಕರದಲು ಚಾಪವ ಬಿಡಿಸಿ ಹರೇಗೆ. ಮಾರು ಮಡಿಗಳ ಧರಿಸಿ ಹರೇಗೆ ಶಿರದಲ್ಲೂ ಜಡೆಗಳ ಕಟ್ಟಿ ಹರೇ ಕರದಲ್ಲಿ ಚಾಪವ ಬಿಡಿಸಿ ಹರೇಗೆ. ಕರದಲ್ಲಿ ಚಾಪವ ಹಿಡಿದಿ ಹರೇಗೆ ಕರದಲ್ಲಿ ಚಾಪವ ಹಿಡಿದಿ ಹರೇಗೆ ಕರದಲ್ಲಿ ಚಾಪವ ಬಿಡಿದಿ ಹರೇಗೆ ಕರದಲ್ಲಿ ಚಾಪವ ಬಿಡಿದಿ ಹರೇಗೆ ಕರದಲ್ಲಿ ಚಾಪವ ಹಿಡಿದಿ ಹರೇಗೆ ಕರದಲ್ಲಿ ಚಾಪವ ಬಿಡಿದಿ 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 ಹರೇಗೆ. ಏದೋ ಮೂರ್ತಿ ಗಟ್ಟಿವರಿರಬಹುದೇ ಏನೋ ಮೂರ್ತಿ ಗಟ್ಟಿವರಿರಬಹುದೇ ವನರುಹಲೋಚನ ಹರಿವರ ವಂದಿಪ ಯೋಗ್ಯರು ತೋರುವರ. ವನರುಹ ಲೋಚನ ಇವರು ಯಾರಾಗಿರಬಹುದು? ಇವರಿಂದ ಕದಂಬನ ಶಾಪವು ವಿಮೋಚನೆ ಆಯಿತು. ಇವರು ಯಾರಾಗಿರಬಹುದು? ರಾಜಪುತ್ರರೆಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ಯಾರಾಗಿರಬಹುದು? ಯಾರಾಗಿರಬಹುದು? ರಜತಗಿರಿಯ ನಿಲೆಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇನಾದರೂ ಇರಬಹುದೇ? ಈತನೇ ಹರನಾದೊಡೆ ಹರನ ಶಿರದಿಂದ ಇಳಿದು ಧರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನಿ ಗಂಗೆ ತಾನೆಲ್ಲಿ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ಪ್ರಸನ್ನ ವದನನು, ಪದ್ಮನಯನನು, ಪದ್ಮ ಸಂಭವನೂ ಆದ ಆ ಬ್ರಹ್ಮದೇವನೇನಾದರೂ ಇರಬಹುದೇ?
ಹಳದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇಲ್ಲ ಇಲ್ಲ, ಈತನು ಸರಸಿಜೋದ್ಭವನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ಮರೆತಿದ್ದೇನೆ. ನೀಲಮೇಘ ಶ್ಯಾಮನಾಗಿ, ನಿಸೇಮ ಗುಣಧಾಮನಾಗಿ, ಸತ್ಯನು ನಿತ್ಯನು ನಿರಂಜನನೂ ಆದ ವೈಕುಂಠಾಧಿಪತಿ ನಾರಾಯಣನೇನಾದರಿರಬಹುದೇ? ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಡಿ ಸೂರ ಸಮತೇಜಮಾನವಾದ ಮಣಿಮುಕುಟವನ್ನು ರಚಿಸಿಲ್ಲ, ಮಣಿಮುಕುಟ ರತ್ನಾಂಬರವಿಲ್ಲ. ಇಲ್ಲ ಇಲ್ಲ, ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ಲಕ್ಷ್ಮಣ, ಅಲ್ಲಿ ನೋಡು, ಆತನು ಎಷ್ಟೊಂದು ಸುಂದರವಾಗಿರುವನು. ಲಕ್ಷ್ಮಣ, ಅಗ್ರಜ, ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಆಗಿರಬಹುದೇ? ಇರಬಹುದು ಅಗ್ರಜ. ಅದು ಅಲ್ಲದೆ ಲಕ್ಷ್ಮಣ, ಅಲ್ಲಿ ನೋಡು, ಆತನ ಕಿವಿಯಲ್ಲಿ ರಾರಾಜಿಸುತ್ತಿರುವ ಕರ್ಣಕುಂಡಲಗಳು ಕೋಟಿ ಸೂರ್ಯ ಸಮತೇಜವಾಗಿ ಬೆಳಗುತ್ತಿರುವುದು. ನಿಜ ಅಗ್ರಜ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತೋ ಇವರ ನುಡಿಯ ಮೌದೂರದಲ್ಲಿ ಕೇಳಿ, ಸಾಂತ್ವದಲ್ಲಿ ಸಂತಸವ ತಾಳ್ದೆ. ಇಂತಿವರ ನುಡಿಯ, ಇವರ ನುಡಿಯ, ಇಂತಿವರ ನುಡಿಯ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯ ನುಡಿ ನಿಜದಿ ಸಮ್ಮತವಾಯಿತು ನುಡಿಯೇ. ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನಪ್ಪ ಬಂದ, ಚಿಂತೆಯಿನ್ನೇದಕ್ಕೆ ಹಾದುದು ಆನಂದ. ಧನ್ಯನಾದೆ ಹೇ
ಧನ್ಯನಾದೆನು ನಾನು ದಿವ್ಯ ಜಗಗಳಲ್ಲಿ ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಈ ಕರಿವರ್ಣ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ನಿವಾಸ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ನಾದ ಹಬ್ಬ, ಇದೇನು ಆಶ್ಚರ್ಯ, ಇದೇನು ಆಶ್ಚರ್ಯ. ಯಾರಿಗೂ ಗೋಚರಿಸ್ತದೆ ಈ ನನ್ನ ಕರ್ಣ ಕುಂಡಲಗಳು ಈ ಮಹಾನುಭಾವರಿಗೆ ಗೋಚರಿಸಿದ ಮೇಲೆ ಇವರ್ಯಾರು ಮಹಾನುಭಾವರೇ ಇರಬಹುದು. ಮರೆತಿದ್ದೆನು ನನ್ನ ತಾಯಿಯಾದ ಅಂಜನಾದೇವಿ ಹೇಳುತ್ತಿದ್ದಳು, ಮಗು, ಯಾರು ನಿನ್ನ ಕರ್ಣ ಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ರಾಮಚಂದ್ರನೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದಿದ್ದಳು. ಆ ಮಹಾನುಭಾವರು ಇವರೇ ಆಗಿರಬಹುದೇ ಅಥವಾ ಇವರು ಅವರೇ ಆಗಿರಬಹುದೇ? ಸ್ವಲ್ಪ ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ಬ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನ್ನು ಕೇಳಿ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನ್ನು ಕೇಳಿ ರವಿಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರನ್ನು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ನೀವು ಶಿರದಿ ಶಿರವಲ್ಕಗಳಿಗೆ ಶ್ಯಾಮದೊಳಿ ವನದಿ ಸಂಚ
ಎಚ್ಚರಿಸಲೇಕೆ ಜನಗಣಾಜ್ಞೆ ಕೋಪಿದೆಲ್ಲಿಗೆ ಮುಂದೆ ಕೋಪಿದೆಲ್ಲಿಗೆ ಮುಂದೆ ಪಾವನಾತ್ಮರ ಬೇಡಿ ಪಾರಮಾರ್ಥ ಸಂಗತಿಯನು ಪ್ರಾರ್ಥಿಸುವೆನೋ ಹನಿದಾದೊಳೆ ಹನಿದಾದೊಳೆ ಹನಿದಾದೊಡೆ ಆಭರಣಗಳ ರವಿದ ನೋಡಿರೈ ಹನಿತಾದೊಡೆ ಆಭರಣಗಳ ರವಿದ ನೋಡಿರಯ್ಯ ಆರ್ತ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ 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 ಅಯ್ಯ ಅಯ್ಯ ಅಯ್ಯೋ ಕಟ ಕಟ ಕಂಡನ ಸೀತೆಯ ಮರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದ ಮುಂದೆ ಬಂದಂತಿರುವುದು ಅಯ್ಯ ಅಯ್ಯ ಆರಾಧನೆ ಎನ್ನ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ಆರಾಧಿಸೈ ಪರಮ ಭಕ್ತನೇನೋ ಶ್ರೀರಾಮದೂತ ಹನುಮಂತ ನಾನು ನಾನು
ಪ್ರಭು ಅಯ್ಯ, ನಿನಗೆ ಮಂಗಳವಾಗಲಿ, ಮೇಲೆ ಹೇಳು. ಪ್ರಭು ರಾಮಚಂದ್ರ ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಯ್ಯ ಹೇಳು, ನಿನ್ನ ಭಕ್ತಿ ಶ್ರದ್ಧೆಗಳಿಗೆ ನಾನು ಮನಸೋತಿದ್ದೇನೆ. ನಿನ್ನ ಜನ್ಮ ವೃತ್ತಾಂತವ್ಯಾವುದು ತಿಳಿಸುವೆಯಾ? ಮರೆತಿದ್ದೇನೆ. ದೇವ ಮಂದಿರಕ್ಕೂ ಗುರು ಹಿರಿಯ ಸನ್ನಿಧಿಗೂ ಹಾಗೂ ಮಕ್ಕಳಿರುವ ಆಲಯಕ್ಕೂ ರಿಕ್ತ ಹಸ್ತನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಈ ವನದಲ್ಲಿ ಇಲ್ಲೇ ಸಮೀಪದಲ್ಲಿ ದೊರಕುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಈ ಮಹಾನುಭಾವರಿಗೆ ಅರ್ಪಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನೀ ಮಡಿ, 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 ನಾನಮಿಸುವೆ ಪೊರೆ ದೀನ ದಯಾಳು, ನಾನಮಿಸುವೆ ಪೊರೆ ದೀನ ದಯಾಳು, ಶ್ರೀನಿಕೇತನ ಬಲಯಮ, ಶ್ರೀನಿಕೇತನ ರಾಮ. ಅಮ್ಮ ನಿನ್ನ ನುಡಿ ನಂಬಿಹೆ ನಮ್ಮ, 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 ಎಮ್ಮಮ್ಮ ನಿನ್ನ ನುಡಿ ನಂಬಿಹೆ ನಮ್ಮ, ಧನ್ಯನ ಮಾಡಿ ಮಹಾನೆ ನೆನೆಸೋ, ಧನ್ಯನ ಮಾಡಿ ಮಾನೆ ನೆನೆಸೋ, ಶ್ರೀನಿಕೇತನ ಬಲಯಮ, ಶ್ರೀನಿಕೇತನ ರಾಮ.
ಮೇಘ ಶ್ಯಾಮಲ ಅಂಬುಜಾತನಯನಂ ವಿಸ್ತೀರ್ಣ ವಕ್ರಸ್ಥಳೇ ಮೇಘ ಶ್ಯಾಮಲ ಅಂಬುಜಾತನಯನಂ ವಿಸ್ತೀರ್ಣ ವಕ್ರಸ್ಥಳೇ ಬಾಹುದ್ಬಂಧ ವಿಲಾರ್ಜಿತಂ ಸುವದನಂ ಶ್ವಾಣಾಗ್ನಿಪಂದೇರುಹಂ ನಾನಾರೂಪ ಅಲಂಕಾರ ಭೂಷಣಯುತ ಕೋದಂಡ ಬಾಣಾರ್ಜಿತಂ ನಮೋ ರಾಮಚಂದ್ರ ಪ್ರಭು ನಮೋ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಹ್ಯ ಪದಹೇ ನಮಸ್ತೆ ನಮಸ್ತೆ ನಮಃ. ಪ್ರಭು ರಾಮಚಂದ್ರ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವುದು ದೇವ. ಮಾರುತಿ, ನಿನಗೆ ಮಂಗಳವಾಗಲಿ. ಮೇಲೇಳು ಮಾರುತಿ. ಪ್ರಭು, ಮಾರುತಿ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ. ಪ್ರಭು ರಾಮಚಂದ್ರ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆವರು ಸ್ವಾಮಿ. ಪ್ರಭು, ಇದು ಇಲ್ಲಿಗೆ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ದಯ ಮಾಡಿಸಿದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸಿ. ಮಾರುತಿ, ಪ್ರಭು, ನಾವು ಮಾರ್ಗಾಯಾಸವಾಗಿ ಬಹಳವಾಗಿ ಬಳಲಿರುವೆವು. ಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಪ್ರಭು, ತಾವು ಅರಕ್ಷಣೆ ಈ ನನ್ನ ಭುಜದ ಮೇಲೆ ಕುಳಿತುಕೊಳ್ಳುವುದಾದರೆ ನಾನೇ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು. ಮಾರುತಿ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷಗಳ ವನವಾಸವು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ನಿನ್ನೊಡೆಯನನ್ನು ನೀನು ಇಲ್ಲಿಗೆ ಕರೆದುಕೊಂಡು ಬಾ. ಆಗಬಹುದು ಮಹದಾಗ್ನಿ. ಓಹೋ ಒಡೆಯ ಸುಗ್ರೀವರಾಜ, ಮಾರುತಿ, ಬೇಗ ಬಾ. ಒಡೆಯ ಸುಗ್ರೀವರಾಜ, ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ಮತ್ತೆ ನಮ್ಮನ್ನು ಉದ್ಧರಿಸಲು ಬಂದಿರುವ ರಾಮಲಕ್ಷ್ಮಣರು. ಹೋಗಿ ನಿನ್ನ ಕಷ್ಟಗಳನ್ನು ಭಿನ್ನಯಿಸಿಕೋ, ನಮ್ಮ ವಂಶವೇ ಪಾವನವಾಗು. ಆಗಲಿ ಪ್ರಭು, ನಮ್ಮನ್ನು ಕಾಪಾಡಬೇಕು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಮೇಲೇಳು. ಸುಗ್ರೀವರಾಜ, ಪ್ರಭು, ನೀನು ಇಲ್ಲಿ ವಾಸಿಸಲು ಕಾರಣವೇನು? ಏನೆಂದು ಹೇಳಲಿ ಪ್ರಭು? ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದೂಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು. ಆ ಯುದ್ಧದಲ್ಲಿ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆಯ ಒಳಗೆ ಬೆನ್ನೆಟ್ಟು ಹೋದನು. ಎಷ್ಟು ಕಾಲವಾದರೂ ಇಬ್ಬರು ಬರಲಿಲ್ಲ. ಒಂದು ದಿನ ಗುಹೆಯ ಒಳಗಿನಿಂದ ರಕ್ತವು ಹರಿದು ಬಂತು. ಅದನ್ನು ಕಂಡು ನಮ್ಮ ಅಣ್ಣನಿಗೆ ಏನು ಅಪಾಯವಾಗಿರುವುದೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದೆನು ಪ್ರಭು. ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನು ಇಲ್ಲುದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು. ಅವನ ಕೈಗೆ ಸಿಕ್ಕದೆ ಹಲವು ಮಂದಿ ಕಪಿವೀರರನ್ನೊಳಗೊಂಡು ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವೆನು ಪ್ರಭು. ಅಲ್ಲದೆ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಏಕೆ ಸುಗ್ರೀವರಾಜ? ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು
ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವನು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಅವನ ಶಿರಸ್ಸು ಶತಹೋಳಾಗಲಿ ಎಂದು ಶಾಪವನ್ನಿತ್ತರು. ಅಂದಿನಿಂದ ಮಣ್ಣನ್ನು ಇಲ್ಲಿಗೆ ಬಾರದು ಪ್ರಭು. ನನ್ನ ಪತ್ನಿಯನ್ನು ಸಹ ಪರಿಶೀಲನೆ ಪ್ರಭು. ಹೌದೇ? ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಸುಗ್ರೀವರಾಜ, ಕರಿಯ ವಾಲೆಯನ್ನು ಯುದ್ಧ ಮಾಡುವೆ. ಪ್ರಭು, ವಾಲಿಯನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ನನಗೇಕೋ ಅನುಮಾನವಾಗುತ್ತಿರು. ಏಕೆ ಸುಗ್ರೀವರಾಜ? ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತೆಯ ತಾಳೆಯ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ಮಾತ್ರ ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು. ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ನಿನ್ನ ಮನದ ಅನುಮಾನವನ್ನು ಹೋಗಲಾಡಿಸಲು ಇದೋ ನೋಡು, ಬಾಣವನ್ನು ಹೂಡುವೆನು. ಆಂಜನೇಯ, ಈಗಲಾದರೂ ನಂಬಿಕೆ ಬಂತೆ? ನಂಬಿಕೆ ಬಂತು ಪ್ರಭು. ಹಾಗಾದರೆ ಆ ಕರಿಯ ವಾಲಿಯನ್ನ ಧೈರ್ಯವಾಗಿ ಕರೆಯುತ್ತೇನೆ, ಸ್ವಲ್ಪ ಮರೆಯಾಗಿರಿ. ಆಂಜನೇಯ, ಒಡೆಯ ಒಡೆಯ, ವಾಲಿಯನ್ನು ಯುದ್ಧಕ್ಕೆ ಕರೆಯಲಿ. ಓ ಧೈರ್ಯವಾಗಿ ಕರೆ ಒಡೆಯ. ಇತ್ತವ ಎಲವಾ ವಾಲಿ, ವಾಲಿ ಭ್ರಾತೃದ್ರೋಹಿ, ಭಾತೃದ್ರೋಹಿ. ಯಾರು? ಯಾರದು? ವಾಲಿ ಬಂದಿಲ್ಲ, ನೀನೇ ಏನೋ ಮಾಡುತ್ತಿರುವೆ. ಇಲ್ಲ ಒಡೆಯ, ಬಂದಿಲ್ಲ ಒಡೆಯ. ಕರೆ ಕರೆ, ಇನ್ನ ಮತ್ತೊಮ್ಮೆ ಕರೆ ಒಡೆಯ. ಏ ವಾಲಿ, ಯಾರದು? ಭ್ರಾತೃದ್ರೋಹಿ, ದ್ರೋಹಿ, ಯುದ್ಧಕ್ಕೆ ಬಾರು. ಧೈರ್ಯ ಬರುತ್ತಿಲ್ಲ ಮಾರುತಿ. ಒಡೆಯ ಧೈರ್ಯವಾಗಿ ಕರೆ, ಮತ್ತೊಮ್ಮೆ ಕರೆ. ಏ ವಾಲಿ, ಕರೆ. ಯುದ್ಧಕ್ಕೆ ಬಾರೋ. ಭಾರ ಯುದ್ಧಕ್ಕೆ. ಹೇಳಿಯಾದ ಸುಗ್ರೀವ, ಬಾರಿ ಬಾರಿಗೂ ನನ್ನಿಂದ ಪೆಟ್ಟದಿಂದ ಓಡಿ ಹೋದ ಹೇಳಿ ಮತ್ತೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವ ಬಾ. ಈ ಬಾರಿ ಆ ಯಮರಾಜನನ್ನೇ ಕರೆತಂದು ನಿನ್ನ ಮರಣವನ್ನು ಮೃತ್ಯುದೇವತೆಯ ಸಮ್ಮುಖದಲ್ಲಿ ನಿನ್ನನ್ನು ಸಂಹಾರ ಮಾಡದೆ ಬಿಡುವುದಿಲ್ಲ. ಬಾರ ಯುದ್ಧಕ್ಕೆ. ಸಿದ್ಧನಾಗು. ಸಿದ್ಧನಾಗು. ಪ್ರಭು, ಒಡೆಯ ಒಡೆಯ. ನನ್ನೊಡನೆ ಯುದ್ಧ ಮಾಡಲು ಬರುತ್ತಿರುವೆಯೋ? ಅಣ್ಣ, ಒಂದೇ ಏಟಿಗೆ ಅವರಿವರ ಮತ್ತೆ ಮತ್ತೆ ಯುದ್ಧಕ್ಕೆ ಕರೀತೀಯಾ? ಬೇರೆಯವರ ಮಾತನ್ನು ಕೇಳಬೇಡ. ಅಣ್ಣ, ಇನ್ನೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆದರೆ
ಸಾಯಿ ಸಹೋದರ ಮಮಕಾರನ ಬಿಟ್ಟಿರುವನು. ಮತ್ತೊಮ್ಮೆ ಎಚ್ಚರಿಕೆ. ಒಡೆಯ ಒಡೆಯ ಬಿಟ್ಟಾಯ್ತು ಒಡೆಯ. ಒಡೆಯ 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 ಬಿಟ್ಟಾಯ್ತು ಒಡೆಯ. ಪೆಟ್ಟೆ ನನಗೆ ಹಾ ಘೋರ ಯುದ್ಧವಾಯಿತು. ಹ್ಞೂ 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 ಆ ಗದೆಯಿಂದ ವಾಲಿಯನ್ನು ಹಾ ಒಡೆಯ ಒಡೆಯ ಸ್ವಲ್ಪ ತಡಿ ಸ್ವಲ್ಪ ತಡಿ. ವಾಲಿ ಹೋದನೇನು ನೋಡು. ಹೋದ ಒಡೆಯ. ಇವರಲ್ಲಿ ಒಡೆಯ ಕಳಿಸಿ ಬಿಡು. ಒಡೆಯ ಸ್ವಲ್ಪ ತಡೆ ಕಳಿಸಿ ಬಿಡು. ಸ್ವಲ್ಪ ತಡೆ ಒಡೆಯ. ಬಾಣ ಪ್ರಯೋಗ ಮಾಡದಿರಲು ಯಾವುದೋ ಬಲವಾದ ಕಾರಣವಿರಬಹುದು. ವಿಚಾರಿಸಿ ನೋಡುವೆನು. ಸ್ವಲ್ಪ ತಡೆ ಒಡೆಯ. ಎಲ್ಲಿಗಾದರೂ ಅವನು ಒಡೆದರೂ ಪರವಾಗಿಲ್ಲ, ಇಲ್ಲಿಗೆ ಒಡೆದ. ಒಡೆಯ ಸ್ವಲ್ಪ ತಡೆ. ಪ್ರಭು ರಾಮಚಂದ್ರ, ಮಾರುತಿ ಏನಿ ವಿಷಮ ಪರೀಕ್ಷೆ? ಮಾರುತಿ, ಇವರಿಬ್ಬರು ಒಂದೇ ರೀತಿ ಕಾಣುವುದರಿಂದ ಹಾ ಹಾ ಇವರು ಯಾರೆಂಬುದನ್ನು ಗುರುತಿಸಲು ಅಸಾಧ್ಯವಾಗಿದ್ದರಿಂದ ಇರಬಹುದು. ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಆ ಮಾಲೆಯನ್ನು ಆತನಿಗೆ ಧರಿಸು. ಇಬ್ಬರು ಒಂದೇ ರೀತಿ ಇದ್ದವಂತೆ. ಹೇಗಾದ್ರೂ ಹಾಗೆ ವಾಲಿ ಸುಗ್ರೀವರಾಜ, ಪ್ರಭು. ಜೈ ಭವ. ಸುಗ್ರೀವರಾಜ, ಆಗಲಿ ಪ್ರಭು, ಈಗ ಕರಿ ವಾಲಿಯನ್ನ. ಆಗಲಿ ಪ್ರಭು. ಧೈರ್ಯವಾಗಿ ಯುದ್ಧ ಮಾಡು. ಆಂಜನೇಯ, ಒಡೆಯ ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹಾ ಹಾ ಹುಮ್ಮಸ್ಸು. ಓಹೋ ಒಡೆಯ, ಇದು ನಿಜವಾಗಿ ವಿಜಯ ಮಾಲೆಯೇ ಸರಿ. ಧೈರ್ಯವಾಗಿ ಕರೆ ಒಡೆಯ. ವಾಲಿ ಏಕೆ, ನೀನೇ ಬಾ. ಅಯ್ಯೋ ಒಡೆಯ. ನೋಡುತ್ತಿರು ಹೇಗೆ ಕರೆಯುತ್ತೇನೆಂದು. ಕರೆ ಒಡೆಯ. ಎಲೆಯವ ವಾಲಿ, ಏಲವೋ ವಾಲಿ, ಭ್ರಾತೃದ್ರೋಹಿ, ಮಾತೃದ್ರೋಹಿ, ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಬಂದಿರುವನು. ಪ್ರಭು, ಕರೆ ಒಡೆಯ. ಬಾರೋ. ಬಾರೋ. ಯಾರದು? ನಾನು ಯಾರು? ಸುಗ್ರೀವ. ಹೇಳವೋ ಹೇಳವೋ ಸುಗ್ರೀವ. ಒಡೆದಿದ್ದೇನಲ್ಲ, ಹಳ್ಳದಲ್ಲಿ ಬಿದ್ದವನೇ. ಎಡೆ ಒಡೆಯ. ಯಾರು ಯಾರು ನನ್ನನ್ನು ಯುದ್ಧಕ್ಕೆ ಕರೆದರು? ನಾನೇ. ಈಗ ತಂದೆ ನಂದಿನ ಪೆಟ್ಟದಿಂದ ಓಡಿ ಹೋದ ಹೇಳಿ ಮತ್ತೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆ. ಯಾಗಾದರೆ ನಿನಗೆ ಯಾರು ನನ್ನ ಸಹಾಯಕ್ಕೆ ಬೆಂಬಲಿಗರಾಗಿ ತೋರುತ್ತಿರುವುದು? ಕರೆ ಅವರನ್ನು ವಿಚಾರಿಸಿ ನಂತರ ನಿನ್ನನ್ನು ನೋಡಿಕೊಳ್ಳುವೆನು. ನನ್ನ ಸಹಾಯಕ್ಕೆ ಯಾರೂ ಬಂದಿಲ್ಲ, ಏಕೆ ಸುಮ್ಮನೆ ಬೋಳುತ್ತಿರುವೆ? ಈ ಸಾರಿ ನೀನು ಪ್ರಾಣದಿಂದ ಹಿಂದಿರುಗಲಾರೆ. ಪ್ರಾಣದಿಂದ. ಹೇಳುವೋ ಸುಗ್ರೀವ, ನಿನ್ನ ಬಾಯಿ ನೀ ಮಾತುಗಳೇ. ಸಿದ್ಧನಾಗ ಯುದ್ಧಕ್ಕೆ, ಸಿದ್ಧನಾಗು. ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಮಾಡಲು ಬಂದಿರುವ, ಎದುರಿಕೊಂಡು ಓಡಿ ಹೋಗಲು ಬಂದಿರುವ, ಸಿದ್ಧನಾಗ ಯುದ್ಧಕ್ಕೆ. ಸಿದ್ಧನಾಗು. ಸಿದ್ಧನಾಗು. ಸಿದ್ಧನಾಗು.
ಯುದ್ಧಕ್ಕೆ ಸಿದ್ಧನಾಗ ರೋಹಿ. ತಕ್ಕಳೆ ಬೇಗ. ಯಾರು ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರಾರು? ಬಾಣ ತೂರಿರುವುದು ನಾನು ನೀವು ನನ್ನ ಕಣ್ಮುಂದೆ ಬಂದು ನಿಮ್ಮ ದರ್ಶನ ತೋರಿಸಬಾರದೆ? ನಾವು ದಶರಥ ಚಕ್ರವರ್ತಿಯ ಸುಪುತ್ರರು ಶ್ರೀರಾಮಚಂದ್ರನೆಂದು. ಪ್ರಭು ದೇವಾ ಶ್ರೀರಾಮಚಂದ್ರನೇ ಪರಮಾತ್ಮ, ಅಯ್ಯೋ ಈ ರೀತಿ ಮರೆಯಲು ನಿಂತು ಬಾಣ ಪ್ರಯೋಗ ಮಾಡಲು ನಾನು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ವಾಲಿರಾಜ, ನಾನು ಮಾಡಿದ ಅಪರಾಧವೇನು? ನೀನು ನಿನ್ನ ಸಹೋದರನ ಪತ್ನಿಯನ್ನು ಅಪಹರಿಸಿದ್ದಕ್ಕೆ ನಿನ್ನ ಮುಖಾವಲೋಕನ ಮಾಡಿ ಯುದ್ಧ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ದೇವಾನುದೇವ, ಕಪಿಗಳಾದ ನಮಗೆ ವಾರ ವರದವೇ ಇಲ್ಲವೆಂದು ದೇವಾ ಇರಲಿ ದೇವ. ವಾಲಿರಾಜ, ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು ದೇವಾ? ಕಾರಣವೇನು? ವಾಲಿರಾಜ, ಧೃಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆದ್ದರಿಂದ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಈತನು ನನಗೆ ಸಹಾಯಕನಾಗುವುದು. ಏನು ಸೀತಾಮಾತೆಯನ್ನು ಅಪಹರಿಸುವನೇ? ಆ ದುಳರಾವಣನು ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ ದೇವ? ಸುಗ್ರೀವನಿಂದಲೇ ಸಾಧ್ಯವೇ? ಈ ವಿಚಾರವನ್ನು ನನಗೆ ಮಗನೇ ತಿಳಿಸಿದ್ದರೆ, ಅಯ್ಯೋ ಅವನನ್ನು ನನ್ನ ಲಾಂಗೂಲದಿಂದ ಸೊತ್ತಿ ಕ್ಷಣಾರ್ಥದಲ್ಲಿ ನಿಮ್ಮ ಪಾದದ ಮೇಲೆ ಉಳಿಸಿದ್ದಲ್ಲ ದೇವಾ. ಏನು ಮಾಡಲಿ? ಈಗೇನು ಮಾಡಲಿ ದೇವಾ? ಏನು ಮಾಡಲಿ? ವಾಲಿರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹಾರ ಮಾಡಿಕೊಳ್ಳುವೆನು. ಇಲ್ಲ ದೇವ, ಇಲ್ಲ. ನನಗೆ ಬದುಕಬೇಕೆಂಬ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ದೇವಾ, ಇಲ್ಲ. ಅಯ್ಯೋ, ಆದರೆ ದೇವಾ ಒಂದು ಮಾತನ್ನು ನಡೆಸಿಕೊಡಿರುವ ದೇವಾ, ಒಂದು ಮಾತನ್ನು ನಡೆಸಿಕೊಡುವರ. ನಡೆಸಿಕೊಡು, ಹೇಳು. ನನ್ನ ಮಗನಾದ ಅಂಗರಾಜನು ಬಹಳ ಚಿಕ್ಕವನು. ಅವನ ಸಂಪೂರ್ಣ ಜವಾಬ್ದಾರಿ ನಿಮ್ಮದು ದೇವಾ, ನಿಮ್ಮದು. ಆಗಲಿ ವಾಲಿರಾಜೇಂದ್ರ, ಆಗಲಿ. ಜನಕ ಜನಕ ಜನಕ, ಕೊನೆಗೂ ನನ್ನನ್ನು ಅಗಲಿ ಸ್ವರ್ಗಸ್ಥನಾದೆಯ. ಇನ್ನು ನನ್ನ ಗತಿ ಏನು? ದೇವ ಶ್ರೀರಾಮಚಂದ್ರ, ನನ್ನ ಜನಕನನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದಿರಿ? ಶಾಂತನಾಗೂ ಹಂಗದ ಕುಮಾರ, ನಿನ್ನ ತಂದೆಯವರು ಮಾಡಿದ ಅಪರಾಧಕ್ಕಾಗಿ ಈ ಶಿಕ್ಷೆ ಆಯಿತು. ಸುಗ್ರೀವರಾಜ, ಈ ಹಂಗದ ಕುಮಾರನನ್ನು ಸಮಾಧಾನಪಡಿಸಿ ನಿನ್ನ ವಾಲಿಯ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ಲಕ್ಷ್ಮಣ, ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಭಿಷೇಕವನ್ನು ಮಾಡಿಸಿ ಬೇಗನೆ ಹಿಂತಿರುಗು. ಆಗಲಿ ಅಗ್ರಜ. जय जय
ಒಡೆಯ ಸಕಲ ಸಾಮ್ರಾಜ್ಯವು ಕೈತಪ್ಪಿ ಹೋಗಿತ್ತು. ಮತ್ತೆ ನಮಗೆ ಲಭಿಸುವಂತೆ ಮಾಡಿದ ರಾಮಚಂದ್ರನ ಕಾರ್ಯಕ್ಕೆ ಎಲ್ಲರೂ ನಡೆಯಿರಿ. ನಡೆ ಒಡೆಯ. ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಅಹಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಸ್ವಯಂವರ ಸಭೆಯೊಳು ಅರಸನು ಮುರಿದು ಸ್ವಯಂವರ ಸಭೆಯೊಳು ಅರಸನು ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ. ಸೀತೆಯ ವರಿಸಿದ ರಾಮ ಹರೇ ಹರೇ. ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ. ಜಯ ಜಯ ರಾಮ ಹರೇ ಜಯ 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 ಸೀತಾ ಹರೇ. ಜಯ ಜಯ ರಾಮ ಹರೇ. ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಜಯ ಜಯ ರಘುವೀರ ಸಮರ್ಥ.